ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಈಗ ಎರಡನೇ ಪ್ರಶ್ನೆ, ಆಧಾರಗಳು ಎನ್ನುವಂತ ಚಾಪ್ಟರ್ ಇಂದ ಎರಡನೇ ಪ್ರಶ್ನೆ, ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ. ಆಧಾರಗಳಲ್ಲಿ 3 ಪ್ರಕಾರಗಳಿವೆ ಅಲ್ವಾ ಮಕ್ಕಳೇ? ಒಂದು ಸಾಹಿತ್ಯಿಕ ಆಧಾರ, ಎರಡನೇದು ಪ್ರಾಕ್ತನ ಆಧಾರ ಮತ್ತು ಮೂರನೇದು ಮೌಖಿಕ ಹಾಗೂ ಐತಿಹ್ಯಗಳು. ಓಕೆನಾ? ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಈ ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾ ಇದ್ದಾರೆ ನಿಮಗೆ. ಓಕೆ, ಈ ಪ್ರಾಕ್ತನ ಆಧಾರಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಪುರಾತತ್ವ ಆಧಾರಗಳು. ಪ್ರಾಕ್ತನ ಆಧಾರ ಅಂದ್ರೆ ಏನು ಮಕ್ಕಳು? ಪುರಾತತ್ವ ಆಧಾರಗಳು. ಓಕೆ, ಪುರಾತತ್ವ ಆಧಾರಗಳು ಅಂತ ಕೂಡ ಇವುಗಳನ್ನ ಕರಿತೀವಿ ನಾವು. ಓಕೆನಾ? ಸೊ ಇವು ಸಂಶೋಧನೆ ಹಾಗೂ ಉತ್ಖನನಗಳಿಂದ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆಗಳು ಇಲ್ಲಿ ಬರ್ತವೆ. ಸೊ ಇವುಗಳಲ್ಲಿ ನಾವೀಗ ಉದಾಹರಣೆಯನ್ನ ನೋಡೋಣ. ಆಪ್ಷನ್ ಎ ದೇಶೀಯ ಸಾಹಿತ್ಯ, ಆಪ್ಷನ್ ಬಿ ಮೌಖಿಕ ಆಧಾರ, ಆಪ್ಷನ್ ಸಿ ವಿದೇಶೀಯ ಸಾಹಿತ್ಯ, ಆಪ್ಷನ್ ಡಿ ನಾಣ್ಯಗಳು. ಇವು ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅನ್ನೋದು ಸಾಹಿತ್ಯ ಆಧಾರಗಳಲ್ಲಿ ಬರುವಂತ ಅಲ್ವಾ ಮಕ್ಕಳೇ? ಸಾಹಿತ್ಯ ಆಧಾರಗಳು, ಅದರಲ್ಲಿ 2 ಪ್ರಕಾರ ಇದೆ. ಯಾವುದು? ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಈ ಮೌಖಿಕ ಆಧಾರ ಅನ್ನುವಂಥದ್ದು ಮೂರನೆಯ ಪ್ರಕಾರ ಮೌಖಿಕ ಆಧಾರಗಳು. ಓಕೆನಾ? ಹಾಗಾದ್ರೆ ಪುರಾತತ್ವ ಆಧಾರಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಡಿ ನಾಣ್ಯಗಳು ಒಂದು ಉತ್ತಮ ಉದಾಹರಣೆ. ನಾಣ್ಯಗಳು, ಶಾಸನಗಳು, ಉತ್ಖನನಗಳು ಇವುಗಳೆಲ್ಲ ಯಾವ್ದ್ರಲ್ಲಿ ಬರ್ತವೆ? ಪುರಾತತ್ವ ಅಥವಾ ಪ್ರಾಕ್ತನ ಆಧಾರಗಳಲ್ಲಿ ಬರ್ತವೆ. ಓಕೆ, ಥ್ಯಾಂಕ್ ಯು.